ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿತ್ಸ್ ಫ್ಯಾಷನ್. ಕಣ್ಣೂರಲ್ಲಿ ಈವ್ನಿಂಗ್ವರೆಗೂ ಇದ್ದು ಅಲ್ಲಿ ಪ್ಲೇಸಸ್ನೆಲ್ಲ ನೋಡಿಕೊಂಡು ಹಾಗೆಯೇ ಅಲ್ಲಿಂದ ಈವ್ನಿಂಗೆ ನಾವು ವಯನಾಡಿಗೆ ಟ್ರಾವೆಲ್ ಮಾಡಿದ್ವಿ. ನಾವು ಮೊದಲೇ ರೂಮ್ನ ಬುಕ್ ಮಾಡ್ಕೊಂಡು ಇದ್ದಿದ್ದರಿಂದ ನಮಗೆ ರಾಶಾ ರೆಸಿಡೆನ್ಸಿ ಅನ್ನುವಂಥ ಬಿಲ್ಡಿಂಗಲ್ಲಿ ನಮಗೆ ರೂಮ್ ಬುಕ್ಕಿಂಗ್ ಆಲ್ರೆಡಿ ಆಗಿತ್ತು. ಹಾಗಾಗಿ ನಾವು ಇಲ್ಲಿಗೆ ನೈಟ್ ಬಂದು ರೀಚ್ ಆದ್ವಿ. ಒಂದು 12:30 1 ಆಗಿತ್ತೇನೋ. ಅಷ್ಟೊತ್ತಿಗೆ ಬಂದು ರೀಚ್ ಆದ್ವಿ. ಅಂದರೆ ಮೊದಲೇ ನಾವು ಬಂದರೆ ನೆಕ್ಸ್ಟ್ ಡೇ ನಮಗೆ ವಯನಾಡು ಮಾರ್ನಿಂಗ್ ಟು ಈವ್ನಿಂಗ್ವರೆಗೂ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಹೇಳಿ ನಾವು ಮೊದಲೇ ಪ್ಲ್ಯಾನ್ ಮಾಡಿಕೊಂಡೇ ಈ ರೀತಿ ನೈಟನ್ನೇ ಟ್ರಾವೆಲ್ ಮಾಡಿದ್ವಿ. ರೂಮ್ ಅಂತೂ ಕಂಫರ್ಟಬಲ್ ಆಗಿತ್ತು. ಅಲ್ಲದೆ 2 ರೂಮ್ಗಳ ಮಧ್ಯೆ ಒಂದು ದೊಡ್ಡ ಹಾಲು ಮತ್ತು ಒಂದೆರಡು ಕಾಟ್ ಎಕ್ಸ್ಟ್ರಾನೇ ಇದ್ದಿದ್ದರಿಂದ ನಮ್ಮ ಜೊತೆ ಮಕ್ಕಳಿದ್ದಿದ್ದರಿಂದ ನಮಗೆ ಕಂಫರ್ಟಬಲ್ ಆಗಿ ಇರೋದಕ್ಕೆ ಹೆಲ್ಪ್ ಆಯಿತು. ಮಾರ್ನಿಂಗ್ ವಯನಾಡ್ ಜರ್ನಿ ಸ್ಟಾರ್ಟ್ ಆಗಿದೆ. ಇವಾಗ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ ಮಾಡಬೇಕಲ್ವಾ, ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತೇಳಿ ಹೊರಟಿದ್ವಿ. ಅಲ್ಲಿ ಹೋಟೆಲಲ್ಲಿ ನಮಗೆ ಹೆಸರು ಕಾಳು ಪಲ್ಯ ಮತ್ತು ಈ ಅಕ್ಕಿಯಿಂದ ಮಾಡಿರೋಂಥ ಈ ಒಂದು ಐಟಮ್ನ ಕೊಟ್ಟರು. ಅಷ್ಟೊಂದೇನು ಚೆನ್ನಾಗಿರಲಿಲ್ಲ, ಬಟ್ ಸಾಫ್ಟಾಗಿ ಕೂಡ ಇರಲಿಲ್ಲ. ಇದೇನು ಅಂತಲೇ ಅರ್ಥ ಆಗಲಿಲ್ಲ. ಬಟ್ ನಮಗೆ ಹಶ್ವಾಗಿದ್ದರಿಂದ ನಮಗೆ ಅಲ್ಲಿ ಏನು ಸಿಗುತ್ತೋ ಅದನ್ನಲ್ಲೇ ನಾವು ತೃಪ್ತಿನ ಪಡ್ಕೊಳ್ಬೇಕಾಗತ್ತೆ. ವಯನಾಡಿಗೆ ಫ್ಯಾಮಿಲಿಯೊಟ್ಟಿಗೆ ಬಂದಿದ್ದೀರಾ ಅಂದರೆ ಕರ್ಪೂಜ ಅಡ್ವೆಂಚರ್ ಪಾರ್ಕ್ ಆ್ಯಂಡ್ ಗಾರ್ಡನ್ಗೆ ನೀವು ವಿಸಿಟ್ ಮಾಡಲೇಬೇಕು. ಇಲ್ಲಿ ನಿಮಗೆ 8 ಆ್ಯಕ್ಟಿವಿಟೀಸ್ಗಳಿರ್ತವೆ. ಏನು ಅಂತಂದರೆ ಜಿಪ್ ಲೈನು, ಗೇನ್ ಸ್ವಿಂಗು, ಟ್ರ್ಯಾಂಪಲ್ ಲೈನು, ಫ್ಲೈಯಿಂಗ್ ಚೇರು, ಟ್ವಿಸ್ಟರು, ಸ್ಪೇಸ್ ಟವರು, ಫ್ಲೈಯಿಂಗ್ ಸಿನಿಮಾ, VR ಝೋನ್ ಅಂತ ಹೇಳಿ 8 ಆ್ಯಕ್ಟಿವಿಟೀಸ್ಗಳಿರ್ತವೆ. 8 ಆ್ಯಕ್ಟಿವಿಟೀಸ್ಗಳಿಗೆ ಪರ್ಟಿಕ್ಯುಲರಾಗಿ ನಿಮಗೆ ಯಾವುದು ಆ್ಯಕ್ಟಿವಿಟೀಸ್ ಬೇಕು ಅಂತ ಅನಿಸುತ್ತೋ ಆ ಒಂದು ಆ್ಯಕ್ಟಿವಿಟೀಸ್ಗೆ ನೀವು ಪೇ ಮಾಡಿಕೊಂಡು ಟಿಕೆಟ್ ತೊಗೊಂಡು ನೀವು ಆ ಒಂದು ಆ್ಯಕ್ಟಿವಿಟೀಸ್ನ ಆಟ ಆಡ್ಬೋದು. ನೀವು ಕೋಂಬೋ ಆಫರ್ ಕೂಡ ಇದೆ ಇಲ್ಲಿ. 8 ಆ್ಯಕ್ಟಿವಿಟೀಸ್ಗಳನ್ನು ಆಟ ಆಡೋದಾದರೆ ನಿಮಗೆ 999 ರುಪೀಸಲ್ಲಿ ಅವೈಲೇಬಲ್ ಇದೆ. ಹಾಗೆಯೇ ನೀವು 5 ಆ್ಯಕ್ಟಿವಿಟೀಸ್ಗಳನ್ನು ಮಾತ್ರ ನಾವು ಆಟ ಆಡ್ತೀವಿ ಅಂದರೆ 499 ರುಪೀಸ್ಗೆ ಕೋಂಬೋ ಆಫರ್ ಕೂಡ ಇದೆ. ಅದನ್ನು ತಗೊಂಡು ನೀವು ಇಲ್ಲಿ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಹಾಗೆಯೇ ಮಕ್ಕಳಿಗೆ ದೊಡ್ಡವ್ರಿಗೆ ಹೇಳಿ ಮಾಡಿಸಿದಂತಹ ಗೇಮ್ಗಳು ಇಲ್ಲಿ ಸಾಕಷ್ಟಿದ್ದಾವೆ. ಹಾಗೆಯೇ ಇಲ್ಲಿ ಕೇರಳದಲ್ಲಿನೇ ಲಾಂಗೆಸ್ಟ್ ಆಗಿರುವಂತಹ ಜಿಪ್ ಲೈನ್ ಇರುವಂಥದ್ದು ಕೂಡ ಈ ಒಂದು ಅಡ್ವೆಂಚರ್ ಪಾರ್ಕಲ್ಲೇ ಇರೋದು. ಹಾಗೆಯೇ ಇಂಡಿಯಾಸ್ ಬಿಗ್ಗೆಸ್ಟ್ ಗೇನ್ ಸ್ವಿಂಗ್ ಇರೋವಂಥದ್ದು ಪ್ಲೇಸ್ ಕೂಡ ಈ ಒಂದು ಕರ್ಪೂಜ ಅಡ್ವೆಂಚರ್ ಪಾರ್ಕ್ ಮತ್ತು ಗಾರ್ಡನಲ್ಲೇ ಇರೋದು. ತುಂಬಾ ಸಖತ್ತಾಗಿ ಎಂಜಾಯ್ ಮಾಡ್ಬೋದು ನೀವು.
ಪ್ರತಿಯೊಂದು ಗೇಮ್ನ ಆಟ ಆಡುವಾಗ ವಾವ್ ಸೂಪರ್ ಅಮೇಝಿಂಗ್ ಅನ್ನೋ ಫೀಲ್ ಬರೋದ್ರಲ್ಲಿ ಡೌಟೇ ಇಲ್ಲ. ಸಖತ್ತಾಗಿ ಎಂಜಾಯ್ ಮಾಡ್ಬೋದು, ಟೆನ್ಷನ್ ಫ್ರೀ ಆಗಿ ಇಷ್ಟು ದೂರ ಬಂದಿರ್ತೀರ. ಇಲ್ಲಿ ಪ್ರತಿಯೊಂದು ಆಟಗಳನ್ನು ಎಂಜಾಯ್ ಮಾಡ್ತಾ ನೀವು ಆಟನ ಆಡಿ ನಿಮಗೆ ತುಂಬಾ ಖುಷಿ ಆಗುತ್ತೆ. ಇದೆಲ್ಲ ಮುಗಿದ ತಕ್ಷಣ ಮಧ್ಯಾಹ್ನ ಆಗಿತ್ತು. ಹಾಗಾಗಿ ನಾವು ಸೌತ್ ಇಂಡಿಯನ್ ಥಾಲಿನ ನಾವು ಆರ್ಡರ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಕುಚಲಕ್ಕಿ ಅನ್ನನೇ ಜಾಸ್ತಿ ಸಿಗೋದು ನಿಮಗೆ. ಈ ಒಂದು ರೈಸ್ ಸ್ವಲ್ಪ ದಪ್ಪವಾಗಿದ್ರೂ ನಮ್ಮ ಕಡೆ ನಾವು ತಿಂದು ರೂಢಿ ಇರೋದಿಲ್ಲ. ಆದರೆ ಅಲ್ಲಿಗೆ ನಿಮಗೆ ಬೆಟರ್ ಆಪ್ಷನ್ ಅಂದರೆ ಅದೇ ಒಂದು. ಹಾಗೆಯೇ ಇಲ್ಲಿ ಜಾಸ್ತಿ ಅಂದರೆ ಈ ಬಾಳೆಕಾಯಿ ಬೋಂಡ ಮತ್ತು ಆಂಬೊಡೆ, ಈ ಥರದ್ದು ಸಮೋಸ, ಈ ಥರದ್ದೇ ಸ್ನ್ಯಾಕ್ಸ್ ನಿಮಗೆ ಇಲ್ಲಿ ಸಿಗ್ತವೆ. ನಮ್ಮಲ್ಲಿ ಸಿಗೋವಂಥ ಟೇಸ್ಟ್ ಅಲ್ಲಿ ಮಾತ್ರ ಸಿಗೋದಿಲ್ಲ. ಊಟ ಮುಗಿದ ತಕ್ಷಣವೇ ಕರ್ಪೂಜ ಅಡ್ವೆಂಚರ್ ಪಾರ್ಕಿಂದ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಎಡಕಲ್ ಕೇವ್ಗೆ ನಾವು ಇವಾಗ ಹೋಗ್ತಾ ಇದ್ದೀವಿ. ನಿಮಗೆ ಈ ಒಂದು ಎಡಕಲ್ ಗುಹೆಗಳು ಅಂಬಲವಲಯದಿಂದ ಹೋಗೋದಾದರೆ ನಿಮಗೆ 6 ಕಿಲೋಮೀಟರ್ ದೂರ ಆಗುತ್ತೆ. ಅದೇ ಸುಲ್ತಾನ್ ಬತ್ತೇರಿಂದ ಹೋಗೋದಾದರೆ 14 ಕಿಲೋಮೀಟರ್ ದೂರ ಆಗುತ್ತೆ. ಅದೇ ನೀವು ಕಲ್ಪೆಟ್ಟದಿಂದ ಬರೋದಾದರೆ 28 ಕಿಲೋಮೀಟರ್ ದೂರದಲ್ಲಿ ನೀವು ಈ ಒಂದು ಎಡಕಲ್ ಕೇವ್ಗಳನ್ನು ನೋಡಬಹುದು. ಎಡಕಲ್ ಕೇವ್ಗೆ ನೀವು ಹೋಗಬೇಕಂದ್ರೆ ದೊಡ್ಡವ್ರಿಗೆ 50 ರುಪೀಸ್ ಚಾರ್ಜ್ ಇರುತ್ತೆ, ಚಿಕ್ಕವ್ರಿಗೆ 30 ರುಪೀಸ್ ಚಾರ್ಜ್ ಇರುತ್ತೆ. ಅದೇ ನೀವು ಫೋಟೋಸ್ ಮತ್ತು ವಿಡಿಯೋಸ್ ತಗೊಳ್ಳೋದಾದರೆ 150 ರುಪೀಸ್ ಚಾರ್ಜ್ ಕೂಡ ಇರುತ್ತೆ. ನೀವು ವೆಹಿಕಲ್ಗಳನ್ನು ಪಾರ್ಕಿಂಗ್ ಮಾಡಿರ್ತೀರಲ್ವಾ, ಆ ಒಂದು ಪ್ಲೇಸಿಂದ ಈ ಒಂದು ಎಡಕಲ್ ಕೇವ್ಗೆ ಬರೋದಾದರೆ ಫಸ್ಟಿಗೆ 1.5 ಕಿಲೋಮೀಟರ್ ನೀವು ಚಾರಣದ ಮೂಲಕವೇ ನೀವು ನಡ್ಕೊಂಡು ಬರಬೇಕು. ಅದಾದಮೇಲೆ 380 ಸ್ಟೆಪ್ಸ್ಗಳು ಇರ್ತವೆ. ಆ ಒಂದು 380 ಸ್ಟೆಪ್ಸ್ಗಳನ್ನು ನೀವು ಹತ್ಕೊಂಡು ಬಂದರೆ ನಿಮಗೆ ಮೇಲ್ಗಡೆ ಎಡಕಲ್ ಗುಹೆಗಳು ಕಾಣಿಸ್ತವೆ. ನೋಡಿ ತುಂಬಾ ಚೆನ್ನಾಗಿದೆ. ಈ ಒಂದು ಎಡಕಲ್ ಗುಹೆಗಳಿಗೆ ನೀವು ಹೋಗುವಾಗ ಈ ರೀತಿ ಹತ್ತುತ್ತಾ ಇರ್ತೀರಲ್ವ ಸ್ಟೆಪ್ಸ್ನ, ನಿಮಗೆ ಈ ಫೀಲ್ ಹೇಗಿರುತ್ತೆ ಅಂದರೆ ನೀವು ಟ್ರೆಕ್ಕಿಂಗ್ ಹೋದಾಗ ಯಾವ ರೀತಿ ಫೀಲ್ ಇರುತ್ತೋ ಅದೇ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲಿ ನಿಮಗೆ ಆಗುತ್ತೆ. ಪುಟ್ಟಣ್ಣ ಕಣಗಾಲ್ರವರು ನಿರ್ದೇಶನ ಮಾಡಿರುವಂತಹ, ಚಂದ್ರಶೇಖರ್ ಮತ್ತು ಜಯಂತಿರವರು ಅಭಿನಯಿಸಿದಂತಹ ಎಡಕಲ್ ಗುಡ್ಡದ ಮೇಲೆ ಅನ್ನುವಂಥ ಫಿಲ್ಮ್ ಶೂಟಿಂಗ್ ಆಗಿದ್ದು ಕೂಡ ಇಲ್ಲೇ. ಕೆಲವೊಂದು ದೃಶ್ಯಾವಳಿಗಳನ್ನು ಈ ಒಂದು ಗುಹೆಗಳಲ್ಲಿ ಅವರು ಚಿತ್ರೀಕರಣವನ್ನು ಮಾಡಿದ್ದಾರೆ ಅಂತ ಹೇಳಿ ಕೂಡ ಅಲ್ಲಿ ಹೇಳ್ತಾರೆ. ಈ ಒಂದು ಗುಹೆಯ ಒಂದು ದಂತಕಥೆ ಏನು ಅಂತ ಅಂದರೆ, ಈ ಶ್ರೀರಾಮನ ಪುತ್ರರಾದಂತಹ ಲವ ಮತ್ತು ಕುಶ ಇವರು ಎಸೆದಂತಹ ಬಾಣಗಳಿಂದನೇ ಈ ಒಂದು ಗುಹೆಗಳು ನಿರ್ಮಾಣ ಆಗಿದೆ ಅಂತ ಹೇಳಿ ಕೂಡ ಇಲ್ಲಿ ಹೇಳ್ತಾರೆ. ಇದು ಒಂದು ದಂತಕಥೆ ಅಷ್ಟೇ, ಅದು ಹಾಗೆ ನಡೆದಿದೆ ಅಂತ ಹೇಳಲಿಕ್ಕಾಗಲ್ಲ. ಅಲ್ಲದೆ ಈ ಒಂದು ವಯನಾಡಿನ ಅಂಬಲವಲಯ ಬಳಿ ಅಂಬುಗಟ್ಟಿ ಮಾಲಾ ಮೇಲೆ ಇರುವಂತಹ ಈ 2 ನೈಸರ್ಗಿಕ ಗುಹೆಗಳು ಕೂಡ ಇವಾಗಿದ್ದಾವೆ. ಅಲ್ಲದೆ ಇದು ಸುಮಾರು 4000 ಅಡಿಗಳಷ್ಟು ಎತ್ತರದಲ್ಲಿದೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ನವಶಿಲಾಯುಗಕ್ಕೆ ಸೇರಿದಂತಹ ಹಲವಾರು ರೇಖಾಚಿತ್ರಗಳನ್ನು ಕೂಡ ನೀವು ನೋಡಬಹುದು. ಅಲ್ಲದೆ ತಮಿಳು ಮತ್ತು ಬ್ರಾಹ್ಮಿ ಲಿಪಿಯನ್ನು ಕೂಡ ನೀವು ಇಲ್ಲಿ ವೀಕ್ಷಣೆಯನ್ನು ಮಾಡಬಹುದು. ಅಲ್ಲದೆ ಈ ಒಂದು ಎಡಕಲ್ಲು ಗುಹೆಗಳು ಸಿಂಧೂ ಕಣಿವೆ ನಾಗರಿಕತೆಯೊಂದಿಗೆ ಸಂಪರ್ಕ ಹೊಂದಿದವೆ ಅಂತಲೂ ಕೂಡ ಹೇಳ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪುರಾವೆಗಳು ಕೂಡ ಅಲ್ಲಿ ಸಿಕ್ಕಿದವಂತೆ. ಹಾಗೆಯೇ 400 ಚಿಹ್ನೆಗಳು ಕೂಡ ಅಲ್ಲಿ ಪತ್ತೆಯಾಗಿದೆ ಅಂತ ಹೇಳ್ತಾರೆ. ಮೇಲ್ಗಡೆ ಹೋಗುವಾಗ ಆಯಾಸ ಅಂತೂ ಆಗುತ್ತೆ. ಆದರೆ ಮೇಲ್ಗಡೆ ಹೋಗಿ ಅಲ್ಲಿರುವಂಥ ವ್ಯೂ ಮತ್ತು ಈ ಒಂದು ಗುಹೆನ ನೋಡಿದರೆ ನಿಮಗಾಗಿರುವಂಥ ಆಯಾಸನ ನೀವು ಮರ್ತೇ ಹೋಗ್ತೀರಾ. ಅಷ್ಟು ಚೆನ್ನಾಗಿದೆ ನೋಡಿ. ಪ್ರಕೃತಿಯ ಒಂದು ಸೌಂದರ್ಯ ಯಾವ ರೀತಿ ಇದೆ, ಪ್ರಕೃತಿಯಲ್ಲಿ ಆಗುವಂತಹ ವಿಸ್ಮಯಗಳು ಎಷ್ಟೊಂದು ನಮಗೆ ಖುಷಿ ನೀಡ್ತವೆ ಅಂತ ಹೇಳಿ. ಇದು ಪ್ರಕೃತಿನೇ ಅದಾಗಿಯೇ ಆಗಿರುವಂಥದ್ದೇ ಹೊರತು ಯಾವುದು ಮಾನವ ನಿರ್ಮಿತವಾದಂತಹ ಗುಹೆ ಮಾತ್ರ ಇಲ್ಲಿಲ್ಲ. ಎಡಕಲ್ಲು ಗುಹೆಗಳನ್ನು ಹಾಗೆಯೇ ಈ ಒಂದು ಸುತ್ತಮುತ್ತಲೂ ಇರುವಂತಹ ಪ್ರಕೃತಿಯ ಒಂದು ಸೌಂದರ್ಯವನ್ನು ನೋಡೋದೇ ಒಂದು ಖುಷಿ. ಗುಹೆಗೆ ಹೋಗಬೇಕಂದ್ರೆ ಬೆಳಗ್ಗೆ 9ರಿಂದ 4 ಗಂಟೆವರೆಗೂ ಅಷ್ಟೇ ಇದು ಓಪನ್ ಇರುತ್ತೆ. 4 ಗಂಟೆ ಮೇಲ್ಗಡೆ ಈ ಒಂದು ಗುಹೆಗೆ ಎಂಟ್ರಿ ಇರೋದಿಲ್ಲ. ನೀವು ಈ ಒಂದು ಗುಹೆನ ಬೇಗನೆ ಮುಗಿಸ್ಕೊಂಡು ಇಲ್ಲಿ ವಯನಾಡಲ್ಲಿ ಗ್ಲಾಸ್ ಬ್ರಿಡ್ಜು ತುಂಬ ಫೇಮಸ್ ಆಗಿದೆ ಅಂತೆ. ಅದನ್ನು ನೀವು ನೋಡ್ಕೊಂಡು ಹೋಗಿ. ನಮಗೆ ಅಷ್ಟೊಂದು ಟೈಮ್ ಇರಲಿಲ್ಲ, ಯಾಕೆಂದರೆ ನಾವು ನೈಟು 9 ಗಂಟೆ ಒಳಗಡೆ ಬಂಡೀಪುರ ಅಭಯಾರಣ್ಯನ ನಾವು ಕ್ರಾಸ್ ಆಗಬೇಕಾಗಿತ್ತಲ್ವ. ಹಾಗಾಗಿ ನಮಗೆ ಅಲ್ಲಿ ಹೋಗೋದಕ್ಕೆ ಅಷ್ಟು ಟೈಮ್ ಇರದೇ ಇರೋದ್ರಿಂದ ಆ ಒಂದು ಗ್ಲಾಸ್ ಬ್ರಿಡ್ಜ್ನ ನಾವು ಕ್ಯಾನ್ಸಲ್ ಮಾಡಿದ್ವಿ.
ಕಾರಣದ ಮಧ್ಯದಲ್ಲಿ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಅಕ್ಕಪಕ್ಕದಲ್ಲಿನೇ ತಂಪು ಪಾನೀಯಗಳು, ಹಾಗೆಯೇ ಮಸಾಲೆ ಪದಾರ್ಥಗಳು, ಹಾಗೆಯೇ ಸ್ಥಳೀಯವಾಗಿ ತಯಾರಿಸಿದಂತಹ ಕರಕುಶಲ ವಸ್ತುಗಳು, ಕಟ್ಟಿಗೆಯ ವಸ್ತುಗಳು ಕೂಡ ಅಲ್ಲಿ ನಿಮಗೆ ಸಿಗ್ತವೆ. ಮನೆಗೆ ಬೇಕಾಗಿರುವಂಥ ಐಟಮ್ನ ನೀವು ಪರ್ಚೇಸ್ ಮಾಡ್ಬೋದು. ಹಾಗೆಯೇ ಬಿದಿರಿನ ಪಾಯಸ ಇಲ್ಲಿ ತುಂಬ ಫೇಮಸ್ಸು, ಟ್ರೈ ಮಾಡಿ. ಬಂಡೀಪುರ ಅಭಯಾರಣ್ಯನ ಕ್ರಾಸ್ ಮಾಡಿ ನಾವು ಕರ್ನಾಟಕಕ್ಕೆ ಎಂಟ್ರಿ ಆಗಿದ್ದೀವಿ. ಇವಾಗ ಮೈಸೂರಿಗೆ ಹೋಗಬೇಕು. ಅದಕ್ಕಿಂತ ಮೊದಲು ದಾರಿಯಲ್ಲಿ ನಂಜುಂಡೇಶ್ವರನ ದರ್ಶನ ಪಡ್ಕೊಂಡು ಬರೋಣ ಅಂತೇಳಿ ನಂಜನಗೂಡಿಗೆ ಬಂದಿದ್ದೀವಿ. ಇಲ್ಲಿಗೆ ಬಂದಾಗ 8:30 ಆಗಿದ್ದರಿಂದ 8:30ಗೆ ದೇವಸ್ಥಾನ ಕ್ಲೋಸ್ ಆಗಿಬಿಡುತ್ತಂತೆ. ಹಾಗಾಗಿ ನಮಗೆ ದೇವ್ರ ದರ್ಶನ ಏನು ಸಿಗಲಿಲ್ಲ. ದೇವಸ್ಥಾನದ ಕಳಶಕ್ಕೆ ನಾವು ಕೈ ಮುಗಿದು ದೇವಸ್ಥಾನದ ಒಂದು ಪಕ್ಕದಲ್ಲಿನೇ ಗಣೇಶನ ದೇವಸ್ಥಾನ ಇತ್ತು, ಅದು ಓಪನ್ ಇತ್ತಲ್ವ. ಹಾಗಾಗಿ ಅಲ್ಲಿ ಗಣೇಶನ ದರ್ಶನವನ್ನು ಪಡ್ಕೊಂಡು ವಾಪಸ್ ಬರ್ತಾ ಇರಬೇಕಾದ್ರೆ ದೇವಸ್ಥಾನದ ಪಕ್ಕದಲ್ಲಿನೇ ಒಂದು ದೇವರ ಒಂದು ಮೆರವಣಿಗೆ ಸಾಗ್ತಾ ಇತ್ತು. ಆ ಒಂದು ಮೆರವಣಿಗೆಯಲ್ಲಿ ಇರುವಂತಹ ದೇವರ ದರ್ಶನವನ್ನು ಪಡ್ಕೊಂಡಿದ್ದು ನಮಗೆ ಇಲ್ಲಿ ದೇವರ ದರ್ಶನ ಸಿಗದೇ ಇರೋದಕ್ಕೆ ಅದು ಒಂದು ದೇವರ ದರ್ಶನ ಸಿಕ್ತು ಅಂತೇಳಿ ಖುಷಿಯಾಯಿತು. ನಂಜನಗೂಡಿನ ದೇವಸ್ಥಾನದ ಪಕ್ಕದಲ್ಲಿ ಈ ಒಂದು ಬಾಳೆ ದಿಂಡಿನ ಚಾಟ್ಸ್ನ ರೆಡಿ ಮಾಡ್ತಾಯಿದ್ರು. ನನಗೆ ಈ ದೇಸಿ ಫುಡ್ ಅಂದರೆ ತುಂಬಾ ಇಷ್ಟ. ನನಗೇನಾದರೂ ಹೊಸದೇನಾದರೂ ಇದ್ದರೆ ಅದನ್ನು ಟ್ರೈ ಮಾಡಬೇಕು ಅಂತ ತುಂಬಾ ಅಂದ್ಕೊಳ್ತೀನಿ. ಹಾಗಾಗಿ ಇಲ್ಲಿ ಬಾಳೆ ದಿಂಡನ್ನು ತೊಗೊಂಡು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರು. ಹಾಗೆಯೇ ಅದು ನೀರು ಸೌತೆ ಅಂತ ಸಿಗುತ್ತಲ್ವ, ಅದನ್ನು ಕೂಡ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ರು. ಹಾಗೆಯೇ ಶೇಂಗಾ ಏನಿದೆ ಅದನ್ನು ಹುರಿದು ಸಿಪ್ಪೆನ ತೆಗೆದಿಟ್ಕೊಂಡಿದ್ರು. ಅದಕ್ಕೆ ಸ್ವಲ್ಪ ಸ್ವೀಟ್ ಏನು ಬೆಲ್ಲದಿಂದ ಪಾಕ ಏನು ಮಾಡ್ಕೊಂಡಿರ್ತಾರಲ್ವ ಆ ಒಂದು ಸ್ವೀಟು ಮತ್ತು ಈರುಳ್ಳಿ, ಟೊಮೆಟೊ, ಹಾಗೆ ಮೇಲ್ಗಡೆ ಕೊತ್ತಂಬರಿ ಸೇವನ್ನ ಹಾಕಿ ಕೊಟ್ಟಿದ್ರು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಉಪ್ಪು, ಗರಂ ಮಸಾಲ, ಚಾಟ್ ಮಸಾಲ ಅಲ್ಲಲ್ಲೇ ಬಾಯಿಗೆ ಸಿಗ್ತಾ ಇದ್ದಿದ್ದರಿಂದ ಈ ಒಂದು ಸ್ನ್ಯಾಕ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ನಮ್ಮನೆಯಲ್ಲಿ ಈ ರೀತಿ ಹೊಸ ಚಾಟ್ಸ್ ಯಾರಿಗೂ ಇಷ್ಟ ಆಗೋದಿಲ್ಲ. ಅದಕ್ಕೇ ಎಲ್ಲರೂ ಸ್ವಲ್ಪ ಸ್ವಲ್ಪ ಪ್ರಸಾದದ ರೀತಿ ತೊಗೊಂಡ್ರು. ನಾನೇ ಎಲ್ಲ ಪೂರ್ತಿ ಖಾಲಿ ಮಾಡಿರೋದು. ಇವಾಗ ಮೈಸೂರಿಗೆ ಹೊರಟಿದ್ದೀವಿ. ಹೀಗಿತ್ತು ಇವತ್ತಿನ ಒಂದು ಲಾಗ್. ಮತ್ತು ನೆಕ್ಸ್ಟ್ ಮೈಸೂರಿನ ಒಂದು ಟ್ರಾವೆಲ್ ಲಾಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಆಂಟಿಲ್ ದನ್ ಟೇಕ್ ಕೇರ್, ಬಾಯ್.